ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮಂಕಣಿ ಅಂತೇಳಿ ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕು ಮಣ್ಣಿಕೆರೆ ಊರಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ನಾನು ಈ ವರ್ಷ ಬರೆದಿರ್ತಕ್ಕಂಥ ಕೆಸೆಟ್ ಪರೀಕ್ಷೆಯಲ್ಲಿ ಸಮಾಜಶಾಸ್ತ್ರ ವಿಷಯದಲ್ಲಿ ತೇರ್ಗಡೆಯಾಗಿದ್ದು, ಈ ಕಾರಣಕ್ಕಾಗಿ ಗುರುಗಳಿಗೆ ನನ್ನ ಖುಷಿಯನ್ನು ಹಂಚಿಕೊಳ್ಳಲು ಮತ್ತು ನಾನು ಯಾವ ರೀತಿ ಇದನ್ನು ಪರೀಕ್ಷೆಯನ್ನು ಎದುರಿಸಿದೆ, ಯಾವ ರೀತಿ ಬರೆದೆ ಅನ್ನೋದನ್ನು ಹಂಚಿಕೊಳ್ಳಲು ಇವತ್ತು ಈ ದಿನ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡುವ ಉದ್ದೇಶ ಪ್ರಚಾರಕ್ಕಾಗಿ ಅಲ್ಲ, ಪ್ರೇರಣೆಗಾಗಿ. ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಇನ್ನೊಬ್ಬರಿಗೆ ಹಂಚಿಕೊಂಡಾಗ ಅವ್ರಿಗೂ ಸಹಿತ ಇದರಿಂದ ಏನೋ ಒಂದು ಪ್ರೇರಣೆ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಪದವಿ ಮತ್ತು PG ಕೋರ್ಸ್ಗಳನ್ನು ಎಕ್ಸ್ಟರ್ನಲ್ ಆಗಿ ದೂರ ಶಿಕ್ಷಣ ಮುಖಾಂತರ ಮುಗಿಸಿಕೊಂಡು ಇದೀಗ ನಾನು ಒಂದು ಖಾಸಗಿ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನು ಹೋದ ಸಾರಿ 2023ನೇ ಇಸ್ವಿಯಲ್ಲಿ ಬರೆದಿರ್ತಕ್ಕಂಥ ಕೆಸೆಟ್ಟಲ್ಲಿ ಉತ್ತೀರ್ಣರಾಗಿರಲಿಲ್ಲ. ಇದು ಎರಡನೇ ಪ್ರಯತ್ನ ನಂದು. ಎರಡನೇ ಪ್ರಯತ್ನದಲ್ಲಿ ಯಶಸ್ಸು ಸಿಗಲು ಮುಖ್ಯವಾಗಿ ಕಾರಣ DGK ಸರ್ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಯಾತಕ್ಕಾಗಿಯಪ್ಪ ಅಂತಂದರೆ, ಮುಂಚೆ ನಾನು ಬರೆದಾಗ 120 ಅಂಕಗಳನ್ನು ತೆಗೆದುಕೊಂಡು ಅಲ್ಲಿ ಅನುತ್ತೀರ್ಣನಾಗಿದ್ದೆ. ಇವಾಗ ಈ ಸಾರಿ ನಾನು ಏನು ಮಾಡಿದೆಪ್ಪ ಅಂತಂದರೆ, ವಿಡಿಯೋಗಳನ್ನು ಅಂದರೆ ನಮ್ಮ DGK ಸರ್ ವಿಡಿಯೋಗಳನ್ನು ನೋಡೋದಾಗಿರ್ಬೋದು, ಅವ್ರ ಪುಸ್ತಕಗಳನ್ನು ಓದೋದ್ರಿಂದ ಅತಿ ಹೆಚ್ಚು ನಾನು ಓದಿದ್ದಕ್ಕಿಂತ ಹೆಚ್ಚಾಗಿ ಸರ್ಗಳ ವಿಡಿಯೋಗಳನ್ನು ಹೆಚ್ಚಿಗೆ ನೋಡಿದ್ದೀನಿ. ಆ ವಿಡಿಯೋಗಳಿಂದ ನನಗೆ ತುಂಬ ಅನುಕೂಲ ಆಯಿತು. ಇದೇ ರೀತಿ ಏನಾಗತ್ತಪ್ಪ ಅಂತಂದರೆ, ನಾನು ಆ ವಿಡಿಯೋಗಳನ್ನು ನೋಡ್ತಾ ಅವನ್ನ ಮನನ ಮಾಡಲಿಕ್ಕೆ ಸಾಧ್ಯವಾಯಿತು. ಒಂದು 4-5 ಸಾರಿ ಓದಿದರೂ ಸಹಿತ ನೆನಪು ಉಳಿಲಾರಂಥ ವಿಷಯಗಳು ಸರ್ ಆ ಒಂದು ಧ್ವನಿ ಏನಿದೆ, ಸರ್ ಧ್ವನಿಯಲ್ಲಿ ಕೇಳಿದಾಗ ಆ ವಿಷಯಗಳು ನಮಗೆ ತುಂಬ ಮನಸ್ಸಲ್ಲಿ ಅಚ್ಚು ಉಳಿತಾವಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ತೆರನಾಗಿ ನಾನು ಮೂಲತಃ ಇಲ್ಲಿ ದೂರ ಶಿಕ್ಷಣದ ಮುಖಾಂತರ ನನ್ನ ಪದವಿ ಮತ್ತು PGಗಳನ್ನು ಕಂಪ್ಲೀಟ್ ಮಾಡಿಕೊಂಡು ಇವಾಗ ಒಂದು ವರ್ಷದ ಉಪನ್ಯಾಸಕ ಅವಧಿಯಲ್ಲಿ ನಾನು ನನ್ನ ಪರೀಕ್ಷೆಯನ್ನು ಪಾಸಾದೆ. ಅದು ಯಾವ ರೀತಿಯಪ್ಪ ಅಂತಂದರೆ, ನಾನು ಯಾವಾಗಾದರೂ ಪದವಿ ಮತ್ತು PU ಹೇಳಲಿಕ್ಕೆ ಅಲ್ಲಿ ನಾವು ಸ್ಟಡಿ ಮಾಡಲೇಬೇಕಾಗತ್ತೆ, ಅದನ್ನು ಮಾಡ್ತಾ ಇರ್ತೀವಿ. ನಾವು ಹೆಚ್ಚಿಗೆ ಫೋಕಸ್ ಮಾಡಬೇಕಾಗಿರೋದು ಯಾವುದಪ್ಪ ಅಂತಂದರೆ, ಫಸ್ಟ್ ಪೇಪರನ್ನು ನಾವು ಅತಿ ಹೆಚ್ಚು ಲಕ್ಷ್ಯ ಕೊಟ್ಟು ನೋಡ್ಬೇಕಾಗ್ತದೆ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಿರ್ತಾರಪ್ಪ ಅಂದರೆ, ಎಲ್ಲ ಪರೀಕ್ಷಾರ್ಥಿಗಳು ತಮ್ಮ PG ಮತ್ತು ಪದವಿಯಲ್ಲಿ ತಮ್ಮ ವಿಷಯಗಳ ಮೇಲೆ ಹೆಚ್ಚು ಕಡಿಮೆ ಸಾಮರ್ಥ್ಯವನ್ನು ಸಾಧಿಸಿರ್ತಾರೆ, ಅಂದರೆ ಅದರ ಮೇಲೆ ಗ್ರಿಪ್ ಇಟ್ಕೊಂಡಿರ್ತಾರೆ. ಆದರೆ ಫಸ್ಟ್ ಪೇಪರಲ್ಲಿ ಸ್ವಲ್ಪ ಅವರು ವೀಕ್ನೆಸ್ ಇರ್ತಕ್ಕಂಥದ್ದು ನಾವು ಅದನ್ನು ಎನ್ಕ್ಯಾಚ್ ಮಾಡಬೇಕು. ಇಲ್ಲಿ ಏನಾಗತ್ತಪ್ಪ ಅಂತಂದರೆ, ಫಸ್ಟ್ ಪೇಪರ್ ಸ್ಟಡಿ ಮಾಡಬೇಕಾದ್ರೆ ಸರ್ ಹೇಳಿರ್ತಕ್ಕಂಥ ರೀತಿ, ಸರ್ ಹೇಳೋ ರೀತಿಗಿಂತನೂ ಅವರಲ್ಲಿ ಇರ್ತಕ್ಕಂಥ ಅಂತರಾಳದ ಮಾತುಗಳು ಮತ್ತು ಅನುಭವದ ಮೂಶಿಯಲ್ಲಿ ಬಂದಿರತಕ್ಕಂಥ ಮಾತುಗಳು ನಮ್ಗೆ ಅತಿ ಹೆಚ್ಚು ಪ್ರೇರಣೆಯನ್ನು ತಂದು ಕೊಟ್ಟವು. ಅವ್ರು ಸರ್ ಹೇಳಬೇಕಾದ್ರೆ ಹೇಳ್ತಿರ್ತಾರೆ, ಪುಸ್ತಕ ಓದಿ ಎಲ್ಲರೂ ಪಾಸ್ ಆಗ್ಬೋದು, ಆದರೆ ಅವ್ರು ಹೇಳ್ತಕ್ಕಂಥದ್ದು ಏನು ಶೈಲಿ ಐತಿ, ಅವರ ಹಾವಭಾವ ಏನೈತಿ, ಅವ್ರು ಹೇಳ್ತಕ್ಕಂಥ ಸ್ಟೈಲ್ ಏನೈತಿ, ಅದು ಅವ್ರಿಗೆ ಅವರೇ ಸಾಟಿ. ಇಲ್ಲಿ ಹೆಚ್ಚಾಗಿ ಹೇಳ್ಬೇಕಂತಂದರೆ, ನಮ್ಮ ಗುರುಗಳ ಪುಸ್ತಕವನ್ನು ಪ್ರಿಪೇರ್ ಮಾಡೋದು, ವಿಡಿಯೋಗಳನ್ನು ನೋಡಿದರೆ ಸಾಕು, ಮತ್ತೆ ಯಾವುದೂ ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ನನಗೆ ಇವರನ್ನು ನೋಡಿದಾಗ ಸಿದ್ದೇಶ್ವರ ಅಪ್ಪ ಅವ್ರನ್ನ ನೋಡ್ತೀವಿ ಅನ್ನೋ ರೀತಿ, ಅವರು ಹೇಳ್ತಕ್ಕಂಥ ಮಾತಿನ ಶೈಲಿ ಆಗಿರ್ಬೋದು, ತಮ್ಮಲ್ಲಿ ಏನಪ್ಪ ಪರೀಕ್ಷೆಯಲ್ಲಿ ಫೇಲ್ ಆಗಬೇಕಾದ್ರೆ ಯಾವ ರೀತಿ ಫೇಲ್ ಆದೆ, ಆದ್ರೆ ಫೇಲನ್ನು ಯಾವ ರೀತಿ ಅಂದರೆ, ನಾವು ಏನೋ ಒಂದು ಸಾರಿ ಅನುತ್ತೀರ್ಣರಾದೀವಿ, ಫೇಲ್ ಆದೀವಿ ಅಂದರೆ ಎಷ್ಟೋ ಮನಸ್ಸಿಗೆ ಹಚ್ಕೊಂಡು ಕುಂದಿರ್ತೀವಿ. ನಮ್ಮ DGK ಸರ್ ಹಂಗಲ್ಲ. ಅವರು ತಮ್ಮ ಅನುಭವವನ್ನು ನಮ್ಗೆ ದಾರಿ ಇರ್ತಾ ಇದ್ದಾರೆ. ಅದು ಹೇಳ್ತಾರೆ, ಸಂತ ಮಾಂತರ ಜೋಳಿಗೆಯಿಂದ ಏನೇನು ಜಗತ್ತಿಗೆ ತಂದು ಕೊಟ್ಟಾರೋ ಆ ರೀತಿ ಇವ್ರು ನಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ, ತಮ್ಮ ಜ್ಞಾನದ ಜೋಳಿಗೆಯಿಂದ ನಮಗೆ ಒಂದೊಂದು ತುತ್ತನ್ನು ಹಂಚ್ತಾ ಇದ್ದಾರೆ. ಅಂದರೆ ಅವರಲ್ಲಿರ್ತಕ್ಕಂಥ ಅನುಭವದ ಅಮೃತವನ್ನು ನಮ್ಗೆ ಹಂಚ್ತಾ ಇದ್ದಾರೆ. ನಾವು ಇದನ್ನು ಪಾಸ್ ಆಗಲಿಕ್ಕೆ ಅತಿ ಹೆಚ್ಚು ಜಾಣತನ ಏನು ಬೇಕಾಗಿಲ್ಲ KSET ಪರೀಕ್ಷೆಯನ್ನು. ಆದರೆ ಈ ಪರೀಕ್ಷೆ ಪಾಸ್ ಆಗಬೇಕಾದ್ರೆ ವಿಡಿಯೋಗಳನ್ನು ನೋಡಿದರೆ, ಇವ್ರು ಸರ್ ವಿಡಿಯೋಗಳನ್ನು ನೋಡೋದು, ಬುಕ್ಸ್ ಪ್ರಿಪೇರ್ ಮಾಡಿದರೆ ಪೇಪರ್ ಪಾಸ್ ಸಂಬಂಧಪಟ್ಟಂಗೆ ಹೆಚ್ಚಿಗೆ ಏನೂ ಬೇಕಾಗಿಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ನಾನು ಸ್ಟಡಿ ಮಾಡಬೇಕಾದ್ರೆ ನನಗೂ ಏನಾಯ್ತಪ್ಪ, ಕೆಲವೊಂದು ವಿದ್ಯಾರ್ಥಿಗಳು ಹೇಳ್ತಾರೆ, ಇಲ್ಲ ಸರ್ ನಮಗೆ ಸಿಕ್ಕಾಪಟ್ಟಿ ಸಮಸ್ಯೆ ಅದಾವೆ, ಓದಲಿಕ್ಕಾಗಲ್ಲ, ಹಾಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಇವತ್ತು ವಿಡಿಯೋ ಮಾಡೋಕ್ಕಿಂತ ಮುಂಚೆನೂ ಸಹಿತ ನಾನು ಆಟೋ ಓಡಿಸ್ತಾ ಇದ್ದೀನಿ. ಅಂದರೆ ಪ್ರತಿದಿನ ಆಟೋ ಓಡಿಸ್ತಾ ಇದ್ದೀನಿ, ಬೆಳಗ್ಗೆ ಮತ್ತು ಸಾಯಂಕಾಲ. ಮತ್ತೇನಪ್ಪ ಅಂತಂದರೆ, ನಾನು PUC ಮತ್ತು ಪದವಿ ಕಾಲೇಜಿನಲ್ಲಿ ಟೀಚಿಂಗು ಸಹಿತ ಮಾಡ್ತಾಯಿದ್ರು. ಮತ್ತು ಸಾಕಷ್ಟು ಕೌಟುಂಬಿಕ ಸಮಸ್ಯೆಗಳು ಇದ್ದರೂ ಸಹಿತ ನಾನು ಎಂದೂ ಓದೋದನ್ನು ಬಿಡೋದಿಲ್ಲ. ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕಪ್ಪ ಅಂತಂದರೆ, ನೀವು ಕೆಲಸ ಮಾಡಿ ಇಲ್ಲಿ ಓದಿಕೊಂಡು ಇದು ಮಾಡಿದಾಗ ಅದನ್ನು ಬದಲಾವಣೆ ಮಾಡ್ಕೋಬೇಕು. ಅಂದ್ರೆ ಏನು, ಇಲ್ಲಿ ಖಾಲಿ ಕುಂದಿರೋ ಟೈಮನ್ನು ಏನು ಮಾಡೋದು, ಅಲ್ಲಿ ಕೆಲಸ ಮಾಡೋದು. ಆ ಕೆಲಸ ಮಾಡಿದಾಗ ಮಾಡೋ ಸಂದರ್ಭದಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ, ನೀವು ಓದಿರ್ತಕ್ಕಂಥ ವಿಷಯಗಳನ್ನ ರಿಮೆಂಬರ್ ಮಾಡ್ಕೋಬೇಕು.
ಮತ್ತು ಇವಾಗ ಏನೈತಿ ಯೂಟ್ಯೂಬಲ್ಲಿ ಸಾಕಷ್ಟು ಸಾವಿರಾರು ವಿಡಿಯೋಗಳು ಸರ್ ವಿಡಿಯೋಗಳದಾವ. ಅವನ್ನ ನಿಮ್ಮ ಸಮಯ ಸಿಕ್ಕಾಗ ನೀವೇನೋ ಕೆಲಸ ಮಾಡೋ ಸಮಯದಲ್ಲಿ ಆ ವಿಡಿಯೋಗಳನ್ನ ಕೇಳ್ತಾ ಮನನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಇನ್ನೂ ಒಳ್ಳೆಯ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಐತಿ. ಇನ್ನು ಒಟ್ಟಾರೆಯಾಗಿ ಗುರುಗಳ ಬಗ್ಗೆ ಹೇಳಲಿಕ್ಕೆ ಅದೊಂದು ದೊಡ್ಡ ಕಾದಂಬರಿನೇ ಇದ್ದಂಗೆ. ಅವ್ರ ಬಗ್ಗೆ ಹೇಳುವಷ್ಟು ನಾವು ಯಾರೂ ಪರಿಪೂರ್ಣರ ಅಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಆ ಗುರುಗಳ ಬಗ್ಗೆ ಹೇಳೋದಕ್ಕೆ ಸಮಯ ಸಾಲಲ್ಲ ಅಂತ ಅನ್ಸತ್ತೆ. ಯಾಕಂದರೆ ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ, ಬಡ ಪ್ರತಿಭೆಗಳಿಗೆ ಅವರು ತಮ್ಮ ಏನೋ ಒಂದು ಮಾನವೀಯತೆಯ ನೆಲೆಗಟ್ಟಿನಲ್ಲಿ ತಾವು ಯಾವ ರೀತಿಯಪ್ಪ ಅಂದ್ರೆ, ಉದಾಹರಣೆಗೆ ಯಾರೋ ಒಬ್ಬರು ಬಂದು ಕೇಳಿದ್ರಂದ್ರೆ, ಇಲ್ಲ ಸರ್ ನಾನು ಭಾಳ ಬಡತನ ಪರಿಸ್ಥಿತಿ, ಒಂದು ಪುಸ್ತಕ ಕೊಡಿ ಅಂದರೆ ಕೊಟ್ಬಿಡ್ತಾರೆ. ಆ ಮನುಷ್ಯನಲ್ಲಿ ಏನೈತಪ್ಪ ಅಂದ್ರೆ ವ್ಯಾವಹಾರಿಕ ಲಕ್ಷಣಗಳಿಂದ ನೋಡಿದ್ರೆ ಎಷ್ಟೋ ಗಳಿಸ್ಬೋದು ಅಂತ ಸಾಕಷ್ಟು ಸಾರಿ ಹೇಳ್ತಾರೆ. ಆದ್ರೆ ಅವ್ರು ಹೇಳ್ತಕ್ಕಂಥದ್ದು ಏನೈತಿ, ಮಾನವೀಯತೆಯ ಮುಖಾಂತರ ಜಗತ್ತನ್ನು ಗೆಲ್ಲಬೇಕಂತಕ್ಕಂಥದ್ದು. ಮತ್ತು ಅವ್ರು ಹೇಳ್ತಕ್ಕಂಥದ್ದು ಇನ್ನೂ ಸಾಕಷ್ಟು ಮಾತುಗಳನ್ನ ಹೇಳ್ಯಾರ. ಅದ್ರಾಗ ನಾನು ಅತಿ ಹೆಚ್ಚು ಲೈಕ್ ಮಾಡಿರೋದು, ನೋಡ್ರಪ್ಪ ನಿಮ್ಮ ಸಮಸ್ಯೆ ಅದಾವ ಜಗತ್ತಿಗೆ ಹೇಳಕ್ಕೆ ಹೋಗ್ಬೇಡ್ರಿ, ಹೇಳಿದ್ರು